ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ನಿಜವಾಗ್ಲೂ ಇಲ್ಲಿ ಮಲ್ಕೋತೀವ? ಅದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ಏನೋ ಮಾಧವ್ರೆ, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇದು ಕನಸು ನಿಜನೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಪ್ರಕೃತಿ ಮಧ್ಯೆ ಇಡೀ ರಾತ್ರಿ ಕಳಿಬೇಕು ಅನ್ನೋ ಕನಸಿದೆಯಲ್ಲ ನಿಮಗೆ, ಅದು ನನಸಾಗ್ತಿದೆ ಅನ್ಕೊಳ್ಳಿ. ಮಾಧವ್ ಅವರೇ, ನನ್ಗೆ ಈ ರೀತಿ ಕನ್ಸಿತ್ತು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಹೇಳಿ ಮಾಧವ್ ಅವರೇ, ನನ್ನ ಕನ್ಸಿನ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಗ್ತಾ ಇದೆ? ತುಳಸಿಯವರೇ, ಒಂದು ಮರದ ಜೊತೆ ಪ್ರೀತಿಯಿಂದ ಬಾಂಧವ್ಯ ಬೆಳೆಸ್ಕೊಂಡಾಗ ಮರದ ಮಾತೇ ನಮ್ಗೆ ಅರ್ಥ ಆಗುತ್ತೆ ಅಂದಮೇಲೆ ನಾನು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನಿಮ್ಮ ಮನಸ್ಸಲ್ಲಿರೋದು ನನಗೆ ಅರ್ಥ ಆಗಲ್ವಾ? ಅಲ್ಲ, ಈ ಚಂದ್ರನ ಬೆಳಕಿಂದ ನೀವು ಇಷ್ಟೊಂದು ಅಂದವಾಗಿ ಕಾಣ್ತಿದ್ದೀರೋ, ಅಥವಾ ನಿಮ್ಮ ಮುಖದ ಕಾಂತಿಯಿಂದ ಇಲ್ಲೆಲ್ಲ ಬೆಳಕು ಹಬ್ಬಿದೆಯೋ? ಕೇಳಕ್ಕೇನೋ ಚೆನ್ನಾಗಿದೆ, ಅದು ಸ್ವಲ್ಪ ಅತಿ ಆಯ್ತು. ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್ ನೋ ಸಾರಿ. ಹಾಗೆ ಈ ಪ್ರೀತಿಗೆ ಅತಿನೂ ಇಲ್ಲ ಮಿತಿನೂ ಇಲ್ಲ. ಸೀರೆನ ತೋರ್ಸೋಕೆ ಅಂತ ತಗೊಂಡ್ ಬಂದ್ರೆ ಐರನ್ ಮಾಡ್ತೀನಿ ಅಂತ ಇಸ್ಕೊಂಡು ಅದನ್ನ ಸುಟ್ಟಾಕಿ ಈಗೇನು ಗೊತ್ತಿಲ್ಲ ಅಂತಿದ್ದೀರಲ್ಲ. ಅವಳನ್ನ ಕ್ಷಮಿಸಿ ನೀವು ದೊಡ್ಡವರಾಗ್ಬೋದಿತ್ತು, ಅಥವಾ 2 ಮಾತು ಬೈದು ಸುಮ್ಮನಾಗ್ಬೋದಿತ್ತು. ಅದು ಬಿಟ್ಟು ಅವಳು ಇಷ್ಟಪಡೋ ಸೀರೆ ಮೇಲೆ ನಿಮ್ಮ ಕೋಪ ತೋರಿಸ್ಕೋತೀರಾ ಅಂತ ಅನ್ಕೊಂಡಿರಲಿಲ್ಲ. ಪುಣ್ಯ, ಯಾಕೆ ಇಲ್ಲಿದ್ಯಾ? ನೋಡಿ, ಲೇಟ್ ಆಯಿತು. ನೀವು ಹೋಗಿ ಮಲ್ಗಿ, ನಾನು ಆಮೇಲೆ ಬರ್ತೀನಿ. ಪುಣ್ಯ, ಏನಿದೆಲ್ಲ ನೀನು ದೀಪಿಕಾ ಜೊತೆ ಜಗಳ ಮಾಡ್ಕೊಳ್ಳೋಕ್ಕಾಗ್ಬಿಟ್ಯಾ? ನೀವಿಬ್ಬರು ಈ ರೀತಿ ಮಾಡಿಕೊಂಡ್ರೆ ಫ್ಯಾಮಿಲಿ ಒಗ್ಗಟ್ಟೆಲ್ಲಿರುತ್ತೆ? ನೀವಿಬ್ಬರು ಅಕ್ಕ ತಂಗಿಯಾಗಿ ಎಷ್ಟು ಚೆನ್ನಾಗಿದ್ರಿ. ಮನೆ ಸೊಸೆಂದ್ರು ಈ ರೀತಿ ಇದ್ದರೆ ಮನೆ ಚೆನ್ನಾಗಾಗತ್ತಂತ ಎಲ್ಲರೂ ಖುಷಿ ಪಡ್ತಿದ್ರು. ಇಲ್ಲ ರೀ, ಸತ್ಯವಾಗ್ಲೂ ನಾನೇನೂ ಮಾಡಿಲ್ಲ. ಅದನ್ನೆಲ್ಲ ಮಾಡ್ಕೊಂಡಿದ್ದು ದೀಪಿಕಾನೇ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ಪುಣ್ಯ. ಅವಳು ಯಾಕೆ ಹಾಗೆ ಮಾಡ್ತಾಳೆ ಹೇಳು? ಅವಳು ಯಾಕೆ ಹಾಗೆ ಮಾಡಿದ್ಲು ಗೊತ್ತಾ? ಅವಳು ನಿನ್ನಂತವಳು ಒಬ್ಳು ಈ ಮನೇಲಿ ಇದ್ದಾಳೆ ಅಂತ ಗೊತ್ತಿದ್ದು ನನ್ನ ಮಗಳನ್ನ ಈ ಮನೆಗೆ ಕಳಿಸ್ತೀವಿ. ಅವಳು ಸೇವೆ ಮಾಡಿಕೊಂಡು ನೀ ಇರ್ತೀಯ. ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ತಲೆ ಹಾಕಿದ್ರೆ ಅಭಿನೂ ನನ್ನ ಮಗಳನ್ನೂ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅವಳು ನಿನ್ನ ಹತ್ರ ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಏನಿಲ್ಲ ಬಿಡಿ. ಪುಣ್ಯ, ಏನಾಗಿದೆ ನಿನಗೆ? ನೀನು ನನ್ನ ಹತ್ರನೇ ಹೀಗೆ ಮಾತಾಡ್ತಿದ್ಯಾ? ಆಗಿರೋ ತಪ್ಪಿಗೆ ಸಮರ್ಥನೆ ಕೊಡ್ಕೊಳಕ್ಕೆ ನೋಡ್ತಿದ್ಯಾ? ನೋ, ಇದು ನೀನಲ್ಲ, ಇದು ನನ್ನ ಪುಣ್ಯ ಅಲ್ಲ. ಹೌದು, ನೀನು ಪೂರ್ಣಿ ಹಾಗೆಲ್ಲ ಮಾಡೋಳಲ್ಲ. ಆದರೆ ನನ್ನಿಂದಾನೇ ಆ ತಪ್ಪಾಗಿದೆ ಅನ್ನೋದೇ ನಿಜ. ಆದರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಛೇ, ಹಾಗೆಲ್ಲ ಮಾತಾಡಬೇಡ. ಆಗಿದ್ದಾಗೋಯ್ತು. ನೀನು ಬೇಕಂತಾನೆ ಹಾಗೆ ಮಾಡಿದ್ಯಾ ಅಂತ ನಾನು ಹೇಳ್ತಿಲ್ಲ. ಆದರೆ ಸ್ವಲ್ಪ ಹುಷಾರಾಗಿರ್ಬೋದಿತ್ತಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೆ. ಸರಿ,
ಇನ್ಮೇಲೆ ಹುಷಾರಾಗಿರ್ತೀನಿ. ಬೇಜಾರು ಮಾಡ್ಕೋಬೇಡ ಪುಣ್ಯ. ಮನೆ ಪರಿಸ್ಥಿತಿ ನಿನ್ಗೆ ಗೊತ್ತೇ ಇದೆ. ಗಾಯದ ಮೇಲೆ ಬರೆ ಎಳೆಯೋ ಹಾಗೆ ಇಂಥದ್ದೆಲ್ಲ ಏನೂ ಆಗೋದು ಬೇಡ. ಈ ಸಮಯದಲ್ಲಿ ನಾವು ಸಂಬಂಧಗಳನ್ನ ಹತ್ರ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಹೊರತು ದೂರ ಮಾಡಬಾರ್ದು. ನೀವಿಬ್ಬರು ಅಕ್ಕ ತಂಗಿ ಅಂದ್ಕೊಂಡಿದ್ರಲ್ಲ, ಅದೇ ರೀತಿ ನೀವು ಯಾವಾಗಲೂ ಇರಬೇಕು. ಅದೇ ಪ್ರೀತಿ ನಿಮ್ಮ ಮಧ್ಯೆ ಇರಬೇಕು. ತಪ್ಪು ಯಾರಿಂದನೇ ಆಗಲಿ, ಯಾವುದೇ ಸಂದರ್ಭದಲ್ಲಾಗಲಿ ನೀನೇ ತಾಳ್ಮೆಯಿಂದ ಇರಬೇಕು. ಇನ್ಮೇಲಾದರೂ ಸ್ವಲ್ಪ ಹುಷಾರಾಗಿರೋ. ನಾವು ಎಷ್ಟು ದೊಡ್ಡ ಮನೆ ಕಟ್ಕೊಂಡ್ರು, ಸುಪ್ಪತ್ತಿಗೆ ಮೇಲೆ ಮಲ್ಕೊಂಡ್ರು ಇಂಥ ಅನುಭವ ಸಿಗೋದಿಲ್ಲ ಅಲ್ವ ತುಳಸಿಯವರೇ? ಈ ಭೂಮಿ ತಾಯಿನೇ ನಮಗೆ ಸುಪ್ಪತ್ತಿಗೆ, ಆಕಾಶನೇ ಸೂರು, ಆ ಚಂದ್ರನೇ ಬೆಡ್ ಲ್ಯಾಂಪು. ಈ ಪ್ರಕೃತಿ ನಮಗೆ ಎಂಥ ಶ್ರೀಮಂತಿಗೆ ಕೊಟ್ಟಿದೆ ಅಲ್ವಾ? ನಿಮ್ಗೇನಿಸ್ತಿದೆ ತುಳಸಿಯವರೇ? ಅರೆ, ಅಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ? ಈಗ ತಾನೇ ಆಕಾಶ ನೋಡ್ತಾ ಇದ್ರಿ, ಇದನ್ನೆಲ್ಲ ಎಂಜಾಯ್ ಮಾಡೋದು ಬಿಟ್ಟು ಅಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ? ತುಳಸಿಯವರೇ, 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 ಏನಾಯ್ತು? ಮಾತಾಡಿ. ತುಳಸಿಯವರೇ, ತುಳಸಿಯವರೇ, ಯಾಕೆ ಭಯ ಆಯ್ತಾ? ಆಗಲ್ವಾ ಮತ್ತೆ? ಈ ರೀತಿ ಭೂಮಿ ತಾಯಿ ಮಡ್ಲಲ್ಲಿ ಮಲ್ಕೊಂಡು ಆಕಾಶ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂತ ಕೇಳಿದ್ರಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಮನ್ಸಿಗೆ ಇಷ್ಟು ಖುಷಿಯಾಗಿರುವಾಗ ಈ ಪ್ರಕೃತಿ ಮಡಲಲ್ಲಿ ನಿಮ್ ಪಕ್ಕನೆ ಕಣ್ಮುಚ್ಚಿ ಮಲ್ಗಿ ಹಾಗೇ ಜೀವ ಹೋದ್ರೂ ಪರವಾಗಿಲ್ಲ ಅನ್ನಿಸ್ತು. ನನ್ನ ಪ್ರಾಣ ಹೋಗೋದಾದ್ರೆ ಅದೇ ರೀತಿನೇ ಹೋಗ್ಬೇಕು. ಸರಿ, ಬಾಯಿ ತಪ್ಪೇನು ಈ ಥರ ಮಾತಾಡ್ಬೇಡಿ. ನಿಮ್ಮನ್ನು ಕಳ್ಕೊಂಡ್ಮೇಲೆ ನನ್ನ ಪಾಲಿಗೆ ಈ ಪ್ರಪಂಚ ಹೇಗಿರುತ್ತೆ ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಿಮ್ಮನ್ನು ಬಿಟ್ಟು ನಾನು ಬದುಕ್ತೀನಿ ಅಂತ ಅನ್ಸುತ್ತಾ ನಿಮಗೆ? ಅಯ್ಯೋ, ಇದೇನಿದು ಎಳೆ ಮಕ್ಕಳ ತರ ಅಳ್ತಾ ಇದ್ದೀರಾ? ನಿಮ್ಮನ್ ಬಿಟ್ಟು ನಾನು ಹೋಗ್ತೀನಿ ಅಂತ ನಿಮ್ಗನ್ಸುತ್ತಾ? ಮತ್ತೆ ಯಾಕೆ ಈ ರೀತಿ ಎಲ್ಲ ಮಾತಾಡಬೇಕು? ಮಾತಾಡ್ದೆ ಅಷ್ಟೇ. ಈಗ ನಾನು ಎಲ್ಲಿ ಹೋಗಿದ್ದೀನಿ? ನಿಮ್ ಪಕ್ಕನೇ ಇದ್ದೀನಿ, ನಿಮ್ಮ ಮಡ್ಲಲ್ಲೇ ಮಲಗ್ತಾ ಇದ್ದೀನಿ. ಸರಿ, ನೀವು ಬರೋವರೆಗೂ ಬದುಕಿದ್ದು ನಾನು ಸತ್ತೋನಾಗಿದ್ದೆ. ಇನ್ನು ಮುಂದೆ ಜೀವಕ್ಕೆ ಜೀವ ಆಗಿ ನಿಮ್ಮ ಜೊತೆನೇ ಇರಬೇಕು ಅಂತ ಅಂದ್ಕೊಂಡಿರೋ ನನ್ನ ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ಬಿಡ್ತೀನ? ನನ್ನ ಬದುಕಿಗೆ ಹೊಸ ಅರ್ಥ ಕೊಟ್ಟೋರೆ ನೀವು ಮಾಧವರೇ. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ನನ್ನ ಜೀವ ನೀವು.
ದೀಪಿಕಾ ಫೋನ್ ಮಾಡಿದ್ಲು. ಹೌದಾ? ಕೂತ್ಕೊಳ್ಳಮ್ಮ, ಕೂತ್ಕೋ. ದುಡ್ಡು ಕಳ್ಸಿದ್ಲಾ? ಯಾವಾಗ ಬರುತ್ತಂತೆ? ಇಲ್ಲ ಮಾವ, ಈ ಪೇಪರ್ನ ಕೊರಿಯರ್ ಮಾಡಿದಾಳೆ. ಇದಕ್ಕೆ ನಾನು ಸೈನ್ ಹಾಕಿ ಅವಳಿಗೆ ವಾಪಸ್ ಕಳಿಸ್ಬೇಕಂತೆ. ಆಮೇಲೆ ಅವಳು ದುಡ್ಡು ಕೊಡ್ತಾಳಂತೆ. ಏನ್ ಪೇಪರ್ ಅಮ್ಮ ಅದ? ಖಾಲಿ ಪೇಪರ್ ಮಾವ. ಅದೇ ನಂಗೆ ಯೋಚನೆ ಆಗ್ತಿರೋದು, ಈ ಖಾಲಿ ಪೇಪರ್ ಮೇಲೆ ನಾನು ಹೇಗೆ ಸೈನ್ ಹಾಕೊಡ್ಲಿ ಅಂತ. ಅಯ್ಯ, ಏನಮ್ಮ ನೀನ? ಅಲ್ಲ, ಏನ್ ನಿನ್ನ ಹೆಸರಿಗೆ ಅರ್ಧ ರಾಜ್ಯ ಇದೆಯಾ? ಅವಳು ಅದನ್ನ ಹೇಳ್ತಿದ್ದಾಳೆ. ಅರ್ಜೆಂಟಲ್ಲಿ ಏನೂ ಬರೆಯೋಕ್ಕಾಗಿಲ್ಲ, ಹಾಗೆ ಕಳಿಸಿದ್ದೀನಿ. 5 ಲಕ್ಷ ತಗೊಳ್ತೀಯ ಅಂತ ಬರಿತೀನಿ ಅಷ್ಟೇ. ನಿಂಗೆ ನಂಬಿಕೆ ಇದ್ರೆ ಮಾತ್ರ ಸೈನ್ ಹಾಕೊಡು ಅಂತಿದ್ದಾಳೆ. ನೋಡಿದ್ಯಾ ದೇವ್ರಂತ ಮನಸ್ಸಿರೋ ಹುಡುಗಿ ನಮ್ಮ ಅವಳು. ನಿನಗೆ ಕಷ್ಟ ಅಂದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡದೆ ದುಡ್ಡು ಕೊಡೋದಕ್ಕೆ ಮುಂದಾದ್ಲು. ಏನೋ ಪಾಪ ಬ್ಯುಸಿ ಆಗಿರ್ತಾಳೆ, ಬರ್ಕೊಳಕ್ ಆಗಿಲ್ಲ. ಖಾಲಿ ಪೇಪರ್ ಕಳಿಸಿದಾಳೆ, ಸೈನ್ ಮಾಡಿ ಕೊಡ್ಸು ಅಂತ. ನಂಬಿಕೆ ಮುಖ್ಯ ಅಮ್ಮ. ಸೈನ್ ಮಾಡಿ ಕಳಿಸು, ಆದಷ್ಟು ಬೇಗ ದುಡ್ಡು ಬರಲಿ. ದುಡ್ಡು ಬಂದ್ರೇನೆ ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕಾಗೋದು. ದುಡ್ಡಿದ್ರೇನೆ ಸಂಪಾದನೆ ಮಾಡೋಕ್ಕಾಗೋದು. ಸರಿ, ಹಾಗಿದ್ರೆ ನಾನು ಈಗಲೇ ಸೈನ್ ಹಾಕ್ತೀನಿ. ಸರಿ ಮಾವ, ನಾನು ಈಗಲೇ ಇದನ್ನು ಕೊರಿಯರ್ ಮಾಡಿ ಬರ್ತೀನಿ. ಏನದು ಕೈಯಲ್ಲಿ? ಇಬ್ರು ಸೇರಿ ಮತ್ತೆ ಏನೋ ಪಿತೂರಿ ಮಾಡ್ತಿದ್ದೀರಾ? ಅಯ್ಯೋ ಶಿವನೇ, ದತ್ತಣ್ಣವ್ರೆ, ಮಾಡಿರೋ ತಪ್ಪಿಗೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡಿದ್ದೀವಿ. ಇಷ್ಟಾದ ಮೇಲೂ ಇನ್ನೂ ಅನುಮಾನ ಪಡ್ತಿದ್ದೀರಲ್ಲ, ಇದು ಸರಿನಾ? ಓ, ಕ್ಷಮೆ ಕೇಳಿದ ಮಾತ್ರಕ್ಕೆ ಹುಲ್ಲು ತಿನ್ನಲ್ಲ ಅಲ್ವಾ? ಏನು ಹೇಳ್ತಿದ್ಯಾ ತಾತ? ನಾವೀಗ ಒಂಥರ ಸಾಧು ಪ್ರಾಣಿಗಳು, ಹಸು ಇದ್ದಾಗೆ. ಅಯ್ಯೋ ಸೊಸೆ ಮುದ್ದು, ಬರೀ ಹಸು ಅಲ್ಲಮ್ಮ, ಪುಣ್ಯಕೋಟಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ದತ್ತಣ್ಣನು ಅಂತ ಹೇಳ್ಕೊಂಡು ಸಾಯೋವರೆಗೂ ಸುಮ್ಮನೆ ಇದ್ಬಿಡ್ತೀವಿ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತನ್ನೋ ಮಾತು ಕೇಳಿರಬೇಕು ನೀವು. ನಿನ್ನ ಮಾತು ನಾನು ಯಾವತ್ತೂ ನಂಬೋದಿಲ್ಲಯ್ಯ. ಸರಿ, ನಿನ್ನ ಕೈನಲ್ಲಿ ಏನಿರೋದು ಸ್ವಲ್ಪ ತೋರಿಸು. ತಾತ, ಸಂಧ್ಯಾ, ತಾತಂಗೆ ಯಾಕೆ ಕೋಪ ಬರಸ್ತೀಯಾ? ಏನೇ ಇದ್ರೂ ಅವ್ರ ಹತ್ರ ಹೇಳ್ಕೋಬೇಕಲ್ವಾ? ಸರಿ, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂದಮೇಲೆ ನಾನೆಲ್ಲ ಸತ್ಯ ಹೇಳ್ಬಿಡ್ತೀನಿ. ಏನು ಹೇಳ್ತಿದ್ಯಾ ಸೊಸೆ ಮುದ್ದು? ಇಲ್ಲ ಮಾವ, ನಾನು ತಾತನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ತಾತ, ನಾನು ಒಂದು ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದೀನಿ. ಅದಕ್ಕೆ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊರಿಯರ್ ಮಾಡೋಣ ಅಂತ ಹೋಗ್ತಿದ್ದೆ. ನನಗೆ ಕೆಲಸ ಸಿಕ್ಕಿದ ಮೇಲೆ ನಿಮಗೆಲ್ಲ ಹೇಳೋಣ ಅಂತಿದ್ದೆ. ಆದರೆ ನೀನು ಈಗಲೇ ಕೇಳ್ತಿದ್ಯಲ್ಲ, ಅದಕ್ಕೆ ಎಲ್ಲ ಹೇಳ್ತಿದ್ದೀನಿ. ನಾನು ಇದನ್ನು ಕೊರಿಯರ್ ಮಾಡಿ ಬರ್ತೀನಿ. ನೋಡಿದ್ರ ತಾತ, ಅಮ್ಮ ಬೈದ ಮೇಲೆ ಸಂಧ್ಯಾ ಎಷ್ಟು ಬದಲಾಗಿದ್ದಾಳೆ ಅಂತ. ಯಾವುದೋ ಕೆಲ್ಸಕ್ಕೆ ಬೇರೆ ಟ್ರೈ ಮಾಡ್ತಾ ಇದ್ದಾಳೆ. ಸಂಧ್ಯಾ, ಏನು ಕೆಲಸ ಅದು? ಅದು ಯಾವುದೋ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಕೆಲಸ. ಹೌದು, ಅದು ಲೇಟ್ ಆದರೆ ಒಂದಿನ ಕೊರಿಯರ್ ಲೇಟಾಗಿ ಹೋಗುತ್ತೆ. ನಾನು ಈಗಲೇ ಹೋಗಿ ಕಳಿಸ್ಬಿಟ್ಟು ಬರ್ತೀನಿ. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದು ಯಾವ ಕಂಪನಿ, ಅದೇನು ಕೆಲಸ ಅಂತ ನಾನು ನೋಡ್ತೀನಿ. ಕೊಡು ಆ ಲೆಟರಲ್ಲಿ.
ಹುಡುಗನ ತಂದೆ ಫೋನ್ ಮಾಡಿದರು, ನಾಳೆ ದಿನ ಚೆನ್ನಾಗಿದೆ, ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ. ನಾಳೆನೇ ಇಷ್ಟು ಬೇಗ ಎಂಗೇಜ್ಮೆಂಟ್ ಅಂದರೆ ಹೇಗೆ ಚಿಕ್ಕಪ್ಪ? ಅದಲ್ಲದೆ ಅಪ್ಪ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ನಾವು ಬಂದಾಯ್ತಲ್ಲಪ್ಪ. ಅಣ್ಣ, ಅದಕ್ಕೆ ಎಲ್ಲೋ ಹೋಗ್ಬಿಟ್ಟಿದ್ರಿ ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ನಾನು ಪರದಾಡ್ಬಿಟ್ಟೆ. ಅಯ್ಯೋ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ ಮಹೇಶ? ನಾ ಪೂರ್ಣಿಗೆ ಮೆಸೇಜ್ ಮಾಡಿದ್ನಲ್ಲ, ಹೇಳಿಲ್ವಾ? ಹೇಳ್ದೆ ಮಾವ, ಆದರೂ ಚಿಕ್ಕ ಮಾವಂಗೆ ಏನೋ ಒಂಥರ ಟೆನ್ಷನ್. ನಾವೇನು ಮಕ್ಕಳ ಭಯ ಪಡೋಕ್ಕೆ? ನಮ್ಮ ವಿಷಯ ಬಿಡಿ. ಅದೇನೋ ನಿಶ್ಚಿತಾರ್ಥ ಅಂತ ಮಾತಾಡ್ತಾ ಇದ್ರಲ್ಲ, ಏನದು? ಅದೇ ಅದಕ್ಕೆ ಹುಡುಗನ ಕಡೆಯವರು ಫೋನ್ ಮಾಡಿದ್ರು, ನಾಳೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ರು. ನಾಳೆನೇ ಎಂಗೇಜ್ಮೆಂಟಾ? ನಾಳೆನೇ ಅಂದರೆ ಕಷ್ಟ ಆಗಲ್ವಾ? ಯಾಕೆ ಕಷ್ಟ ಆಗುತ್ತೆ? ಇನ್ನು 24 ಗಂಟೆ ಟೈಮ್ ಇದೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬೋದು. ನೀವೇನು ತಲೆ ಕೆಡಿಸ್ಕೋಬೇಡಿ, ಈಗ ನಾವು ಬಂದಾಯ್ತಲ್ಲ, ನಾವೆಲ್ಲ ನೋಡ್ಕೋತೀವಿ. ಬರೀ ನೀವು ಒಬ್ಬರೇ ಯಾಕಪ್ಪ, ನಾವು ಎಲ್ಲರೂ ಸೇರಿ ನೋಡ್ಕೋತೀವಿ. ಹಾಗಾದ್ರೆ ಅಣ್ಣ, ಅವ್ರ ಅಪ್ಪಂಗೆ ಓಕೆ ಅಂತ ಹೇಳ್ಬಿಡ್ಲಾ? ಅನುಮಾನನೇ ಬೇಡ. ಶುಭಸ್ಯ ಶೀಘ್ರಂ. ಗಂಡು ಹೆಣ್ಣು ಇಬ್ರು ಒಪ್ಪಿದ್ದಾರೆ ಅಂದಮೇಲೆ ಆದಷ್ಟು ಬೇಗ ನಿಶ್ಚಿತಾರ್ಥ ಆಗೋದೇ ಒಳ್ಳೇದು. ಮನೇಲಿ ಸಂಭ್ರಮ ಶುರು ಆಗಲಿ. ಅದು ಸರಿ ಮಾವ, ನಿಮ್ಮ ಸರ್ಪ್ರೈಸ್ ಎಲ್ಲ ಮುಗೀತಾ? ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋಗಿದ್ರಿ? ಅದನ್ನ ಯಾಕೆ ಕೇಳ್ತೀಯ ಪೂರ್ಣಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ, ಯಾತಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲ. ಗೊತ್ತು ಗುರಿ ಇಲ್ಲದೆ ಹೋಗ್ತಾನೆ ಇದ್ವಿ. ಅಲ್ಲಿ ಸಿಕ್ತವರೆಲ್ಲ ಸ್ನೇಹಿತರಾದ್ರು. ಹಳ್ಳಿಲಿ ಓಡಾಟ, ಹಳ್ಳಿ ಮನೆ ಊಟ, ನಮ್ಮ ಪ್ರಪಂಚನೇ ಬದಲಾಗೋಗಿತ್ತು. ಹೀಗೆಲ್ಲ ಆಗತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾಕೆ ನಗ್ತಿದ್ಯಾ? ಏನಿಲ್ಲ, ಹೀಗೆಲ್ಲ ಆಗುತ್ತೆ ಅಂತ ನೀವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಗು ಬಂತು. ನೀವು ಕನ್ಸು ಕಂಡಿದ್ದಕ್ಕೆ ಇದೆಲ್ಲ ಆಗಿದ್ದು. ಇದ್ಯಾವುದು ಗೊತ್ತಿಲ್ಲದೆ ಆಗಿದ್ದಲ್ಲ, ನಿಮಗೋಸ್ಕರನೇ ಮಾವ ಇದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿದ್ರು. ನೋಡಿ ಕಲ್ತ್ಕೊಳ್ರೋ, ಸಂಬಂಧಗಳು ಗಟ್ಟಿ ಆಗಬೇಕು ಅಂದರೆ, ಪ್ರೀತಿ ಹೆಚ್ಚಾಗಬೇಕು ಅಂದರೆ ಈ ಥರ ಸರ್ಪ್ರೈಸ್ ಎಲ್ಲ ಕೊಡ್ತಾ ಇರಬೇಕು. ಹೌದೌದು, ಈ ವಯಸ್ಸಲ್ಲಿ ಮಕ್ಕಳು ಸುಖಕ್ಕಿಂತ ತನ್ನ ಸುಖನೇ ಮುಖ್ಯ ಅಂದ್ಕೊಂಡಿರೋ ತಂದೆನ ನಾನು ಎಲ್ಲೂ ನೋಡಿರಲಿಲ್ಲ. ಅಭಿ, ಮಾತಾಡುವಾಗ ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ? ಮಕ್ಕಳಿಗೋಸ್ಕರ ಏನು ಬೇಕು ಅದನ್ನೆಲ್ಲ ಕೊಡ್ಸೋಕ್ಕೆ ಅವ್ರ ಶಕ್ತಿ ಮೀರಿ ಕಷ್ಟಪಟ್ಟಿದ್ದಾರೆ. ಅವ್ರ ಕಷ್ಟದ ಪ್ರತಿಫಲನೇ ನಾವಿವತ್ತು ಸುಖವಾಗಿರೋ ಕಾರಣ. ಅವ್ರ ಕರ್ತವ್ಯ ಅವ್ರು ಮಾಡಾಗಿದೆ. ಕಡೆ ಪಕ್ಷ ಈಗಲಾದರೂ ಅವ್ರ ಖುಷಿನ ಕಂಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಾವು ಅದನ್ನೆಲ್ಲ ನೋಡಿ ಸಂತೋಷ ಪಡಬೇಕು. ಆಗಲಿಲ್ವಾ ಸುಮ್ಮನಿರಬೇಕು. ಆದರೆ ಹೀಗೆಲ್ಲ ಮಾತಾಡೋದು ತಪ್ಪು. ನಾನು ಏನೇ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾತಾಡೋಕ್ತಾನೆ ನಿಮಗೆ ಗೊತ್ತಿರೋದು.